ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಇಂಥ ಕ್ಲಬ್ಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಕ್ಲಬ್ನ ಮೆಂಬರ್ಶಿಪ್ ತೆಗೆದುಕೊಳ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಜೊತೆಗೆ ವೀಕೆಂಡ್ಗಳಲ್ಲಿ ನಿಲ್ಲೋಕ್ಕೂ ಜಾಗ ಸಿಗಲ್ಲ, ಅಷ್ಟು ಜನ. ಜೊತೆಗೆ ಪ್ರತಿಷ್ಠಿತ ವ್ಯಕ್ತಿಗಳೇ ಇಲ್ಲಿರ್ತಾರೆ. ಅಂಥವರ ಹೊಟ್ಟೆ ಸೇರೋದು ಎಂಥ ಆಹಾರ ಅಂತ. ಖಂಡಿತವಾಗ್ಲೂ ದಶರಥ್, ಇದೊಂದು ಆಹಾರ ಇಲಾಖೆಯ ದಾಳಿಯನ್ನು ನೋಡಿದ್ರೆ ಸಹಜವಾಗಿ ಒಂದು ರೀತಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಕುಟುಂಬಕ್ಕೆ ಇದು ಶಾಕ್ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿರುವಂತಹ ಬೋರಿಂಗ್ ಕ್ಲಬ್ ಆಗಿರುವಂಥದ್ದು, ಅಥವಾ KCA ಕ್ಲಬ್ ಆಗಿರುವಂಥದ್ದು, ಅಥವಾ ಕ್ಯಾಥೋಲಿಕ್ ಕ್ಲಬ್ ಆಗಿರುವಂಥದ್ದು, ಹಾಗೆಯೇ ಪ್ರತಿಷ್ಠಿತ ಒಂದು ರೀತಿಯಲ್ಲಿ ಟೆನ್ನಿಸ್ ಕ್ಲಬ್, ಇಲ್ಲಿ ಬರುವಂಥವ್ರು ಒಂದು ರೀತಿಯಲ್ಲಿ VIP ಗಳು ಆ ಥರ ಒಂದು ಗಣ್ಯ ವ್ಯಕ್ತಿಗಳೇ ಅಲ್ಲಿ ಹೋಗ್ತಾರೆ. ಅಲ್ಲಿ ಊಟಕ್ಕೆ ಅಂತಲೇ ಟೈಮನ್ನು 3-4 ತಾಸು ಸ್ಪೆಂಡ್ ಮಾಡುವಂಥದ್ದಿದೆ. ಆ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಕ್ಲಬ್ಗಳಲ್ಲಿ ಊಟ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸೇಫ್ ಅಥವಾ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಈ ಒಂದು ಆರೋಗ್ಯ ಇಲಾಖೆ ದಾಳಿ ನೋಡ್ರೆ ಗೊತ್ತಾಗುತ್ತೆ. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳಿದ್ದು, ಶುಚಿತ್ವದ ಕೊರತೆ ಇತ್ತು, ಸಾಕಷ್ಟು ನೈರ್ಮಲ್ಯ ಇದ್ದಂಥ, ಅಂದರೆ ಅಡುಗೆ ಕೋಣೆ ಏನಿದೆ ಅಥವಾ ಅಡುಗೆ ತಯಾರಾಗುವಂತಹ ಪ್ರದೇಶಗಳು ನೋಡಿದ್ರೆ ಒಂದು ರೀತಿಯಲ್ಲಿ ಶಾಕ್ ಆಗುವಂತಹ ರೀತಿಯಂಥ ಸನ್ನಿವೇಶಗಳು ಈ ಒಂದು ದೃಶ್ಯಗಳು ಕಂಡು ಬಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಈಗ ನೋಟಿಸನ್ನು ಕೂಡ ಕೊಟ್ಟಿದೆ. ಅಲ್ಲದೆ ಬೆಂಗಳೂರು ಹೊರತಾಗಿ ಬೇರೆ ಬೇರೆ ಜಿಲ್ಲಾವಾರುಗಳಿರುವಂತಹ ಕ್ಲಬ್ಗಳ ಮೇಲೆ, ಪ್ರತಿಷ್ಠಿತ ರೆಸ್ಟೋರೆಂಟ್ಗಳ ಮೇಲೆ, ಹೋಟೆಲ್ಗಳ ಮೇಲೆ ಕೂಡ ಈಗ ದಾಳಿ ಮಾಡುವಂತಹ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮೊದಲು ನೀವು ಕ್ಲಬ್ಗಳಿಗೆ ಬರಬೇಕಾದ್ರೆ ಅವರು ಶೂ ಹಾಕಿದಾರಾ, ಚಪ್ಪಲ್ ಹಾಕಿದಾರಾ, ಅದನ್ನು ಕನ್ಸಿಡರ್ ಮಾಡುವ ಮೊದಲು ನೀವು ಕೋಣೆಗಳನ್ನು ಎಷ್ಟರ ಮಟ್ಟಿಗೆ ಶುಚಿತ್ವದಿಂದ ಕಾಪಾಡ್ಕೊಂಡಿದೆ ಅನ್ನೋದನ್ನು ಫಸ್ಟ್ ಅದನ್ನು ಸ್ಪೆಸಿಫಿಕೇಶನ್ ಮಾಡ್ಕೊಳ್ಳಿ ಅನ್ನೋಂಥ ಎಚ್ಚರಿಕೆಯನ್ನು ಈಗಾಗಲೇ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಒಟ್ಟಾರೆ ಏನಂತಂದರೆ ಒಂದು ಹಂತದಲ್ಲಿ ಏನೊಂದು ರೀತಿಯಲ್ಲಿ ಈ ಒಂದು ಕ್ಲಬ್ಗಳ ಮೇಲೆ ದಾಳಿ ಏನಿದೆ, ಸಹಜವಾಗಿ ಎಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿರುವಂತಹ ಹೋಟೆಲ್ಗಳು ಕೂಡ ಸೇಫ್ ಅಲ್ಲ, ಅಲ್ಲದೆ ಪ್ರತಿಷ್ಠಿತ ಹೋಟೆಲ್ ಅಂತ ಕರೆಸ್ಕೊಳ್ಳುವಂಥದ್ದು ಅಥವಾ ರೆಸ್ಟೋರೆಂಟ್ಗಳು, ಕ್ಲಬ್ಗಳು ಕೂಡ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ವಿಫಲ ಆಗಿದೆ ಅನ್ನೋಂಥದ್ದು ಈ ಮೂಲಕ ತಿಳಿ ಬರ್ತಾ ಇರುವಂಥದ್ದು. ದಶರಥ್, ಕ್ರಮ ಏನು ಹಾಗಾದರೆ ಗಣೇಶ್? ಈಗ ಸದ್ಯಕ್ಕೆ ಗೊತ್ತಾಗಿದೆ, ಮುಂದಿನ ಕ್ರಮ ಏನು ಅಂತ ಹೇಳಿ ಬರೀ ಕೇವಲ ನೋಟಿಸ್ ಕೊಟ್ಟು ಕೈ ತೊಳೆದುಕೊಳ್ಳೋದಾ ಅಥವಾ ನಿಜಕ್ಕೂ ಕಟ್ಟುನಿಟ್ಟಾಗಿ ಕ್ರಮ ವಹಿಸ್ತಾರಾ ಅಂತ? ಈಗ ನಿನ್ನೆ ನಡೆದಿರುವಂತಹ ಹಲವು ಕ್ಲಬ್ಗಳ ಮೇಲೆ, ವಿಜಯನಗರ ಕ್ಲಬ್, ಈ ಥರ ಒಂದು ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ದಾಳಿ ಆದ ಸಂದರ್ಭದಲ್ಲಿ ಅಲ್ಲಿ ಏನೇನು ಲೋಪದೋಷಗಳು ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಅದನ್ನು ನೋಟಿಸ್ ಮಾಡುವಂಥ ಆರೋಗ್ಯ ಇಲಾಖೆ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದು ನೋಟಿಸನ್ನು ಕೊಟ್ಟಿದ್ದಂತರ ವಾರ್ನ ರೀತಿಯಲ್ಲಿ ಈಗ ಮಾಡಿರುವಂಥದ್ದು. ಇನ್ನು ಇದೇ ರೀತಿಯಲ್ಲಿ ನಾವು ಅನಿರೀಕ್ಷಿತವಾಗಿ ಮತ್ತೆ ಹಲವು ದಿನಗಳ ನಂತರ ಬರ್ತೀವಿ ಅಥವಾ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಕಳಪೆ ಪದಾರ್ಥಗಳ ಏನು ನೀಡ್ತಾ ಇರುವಂಥದ್ದು ಗ್ರಾಹಕರಿಗೆ ಕಂಡು ಬಂದರೆ ಅಥವಾ ಶುಚಿತ್ವದ ಕೊರತೆ ಇದ್ದರೆ ನಾವು ಲೈಸೆನ್ಸನ್ನು ಸಸ್ಪೆಂಡ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ರೂಲ್ಸ್ ಪ್ರಕಾರ ಆರೋಗ್ಯ ಇಲಾಖೆಗೆ ಮುಖ್ಯವಾಗಿ ಆರಂಭದಲ್ಲಿ ನೋಟಿಸ್ ಕೊಡುವಂಥದ್ದು, 1 ಅಥವಾ 2 ಹಂತದಲ್ಲಿ ಅವರಿಗೆ ಎಚ್ಚರಿಕೆ ಕೊಡುವಂಥದ್ದು. ಅದಾದ ಬಳಿಕ ಕೂಡ ಕಳಪೆ ಮಟ್ಟದಲ್ಲಿ ಇದ್ದರೆ ಆ ಲೈಸೆನ್ಸನ್ನು ಸಸ್ಪೆಂಡ್ ಮಾಡುವಂತಹ ಒಂದು ಕ್ರಮಗಳು ಕೂಡ ಅಥವಾ ಅವರಿಗೆ ಅವಕಾಶಗಳು ಕೂಡ ಇದೆ. ಹಾಗಾಗಿ ಆರಂಭಿಕ ಹಂತದಲ್ಲಿ ಈಗ 1-2 ನೋಟಿಸ್ಗಳನ್ನು ಕೊಡುವಂತಹ ಕೆಲಸವನ್ನು ಈಗ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಎಸ್, ಥ್ಯಾಂಕ್ ಯು ಗಣೇಶ್.